ನಮಸ್ಕಾರ ಎಲ್ರಿಗೂ. ಈಗ ನಾನು ಚಿತ್ರಾವತಿ ನದಿ ವಾಯರ್ ಡ್ಯಾಮ್ ಅಂತ ಏನು ಕರೀತಾರೆ, ಇಲ್ಲಿ ಚಿಕ್ಕದಾಗಿರುವಂಥ ಒಂದು ಡ್ಯಾಮ್ ಇದೆ. ಇಲ್ಲಿ ನೀರು ತುಂಬಿಕೊಂಡಿದೆ, ಬಟ್ ಹರಿದು ಹೋಗುವಂಥ ಅಷ್ಟು ನೀರಿಲ್ಲ. ಯಾಕಂದರೆ ಇಲ್ಲಿ ನೀರು ನಿಮಗೇನು ಕಾಣಿಸ್ತಿದೆ, ಮತ್ತು ಅಲ್ಲಿ ಬಾರ್ಡ್ರ್ ಇದೆಯಲ್ಲ, ಆ ಬಾರ್ಡ್ರಿಂದ ಆ್ಯಕ್ಚುಲಿ ಹರ್ಕೊಂಡು ಹೋಗ್ಬೇಕು. ಬಟ್ ಅಷ್ಟು ನೀರಿಲ್ಲ. ಈಗ ಚಿತ್ರಾವತಿ ನದಿ ನಮ್ಮ ನಂದಿ ಬೆಟ್ಟದಿಂದ ಬರುವಂಥ ಈ ನದಿ, ಅಲ್ಲಿಂದ ಶುರುವಾಗುವಂಥ ನದಿ ಇದು. ಸಿಕ್ಕಾಪಟ್ಟೆ ಜಾಗವನ್ನು ರೈತರು ಆ್ಯಕ್ಚುಲಿ ಬಿಟ್ಕೊಟ್ಟಿದ್ದಾರೆ. ಇಲ್ಲಿ ನನ್ನ ಹಿಂದೆ ಇರುವಂಥ ಈ ಒಂದು ಬಿಲ್ಡಿಂಗ್ ಮೇಲೆ ರೈತರು ಬಿಟ್ಕೊಟ್ಟಿರುವಂಥ ಹೆಸರುಗಳು, ಮತ್ತು ಯಾವ ದಿನಾಂಕ ಮತ್ತು ಯಾವ ವರ್ಷ ಈ ಒಂದು ಚಿತ್ರಾವತಿ ಡ್ಯಾಮ್ ರಿಸರ್ವಾಯರ್ ಉದ್ಘಾಟನೆ ಮಾಡಿದ್ರು ಅನ್ನೋಂಥದ್ರ ಬಗ್ಗೆ ಕೂಡ ಬರೆದಿದ್ದಾರೆ. ಇದು ಬಾಗೇಪಲ್ಲಿ ಮತ್ತು ಗುಡಿಬಂಡೆ ತಾಲೂಕಿನ ಈ ಒಂದು ಜಾಗ. 26 ಮಾರ್ಚ್ 2006 ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಶ್ರೀ HD ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಡೆದಿರುವಂಥ ಈ ಒಂದು ಕಾರ್ಯಕ್ರಮ. ರೈತರ ಹೆಸರು, ಜಮೀನು ವಿಸ್ತರಣೆ, ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ ಆ್ಯಕ್ಚುಲಿ ನಡೆದಾಗ ರೈತರು ಸಿಕ್ಕಾಪಟ್ಟೆ ಅವರ ಜಮೀನುಗಳನ್ನ ಬಿಟ್ಕೊಡ್ತಾರೆ. ಬಿಟ್ಕೊಟ್ಟ ನಂತರ ರೈತರುಗಳು ಅವರ ಹೆಸರು ಎಲ್ಲಾಗುತ್ತೋ, ಯಾರು ಅದ್ರ ಜಮೀನಿನ ಮಾಲೀಕರು, ಅವ್ರು ಏನಾಗ್ತಾರೋ ಯಾರಿಗೂ ಗೊತ್ತಿರಲ್ಲ. ಯಾಕಂದರೆ ಮಾರಿದ ನಂತರ ಅಥವಾ ಸರ್ಕಾರಕ್ಕೆ ಬಿಟ್ಕೊಟ್ಟ ನಂತರ ಅವರ ಜೀವನ ಹೇಗೆ ಎನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಬಟ್ ಅವರ ಹೆಸರುಗಳು ಅವರೇ ಖುದ್ದಾಗಿ ವಾಲಂಟಿಯರ್ ಆಗಿ ಸರ್ಕಾರಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಉದ್ದೇಶದಿಂದ ಅವರು ಬಿಟ್ಕೊಟ್ಟಿರುವಂಥ ಈ ರೈತರ ಹೆಸರುಗಳೆಲ್ಲ ಇಲ್ಲಿ ಬರೆದಿದ್ದಾರೆ ನೋಡಿ. ರಾಮಪ್ಪ, ರಾಮಚಂದ್ರ ರೆಡ್ಡಿ, ನಾರಾಯಣ ರೆಡ್ಡಿ, ಶಂಕರ್ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಸುಬ್ಬಯ್ಯ, ನರಸಪ್ಪ, AK ನಾರಾಯಣಪ್ಪ, AK ಯಲ್ಲಪ್ಪ, ಹನುಮಂತಪ್ಪ, ಕೃಷ್ಣಪ್ಪ, ವೆಂಕಟರಾಯಪ್ಪ, ನಾಗರಾಮಯ್ಯ, ಎಲ್ಲ ಹೆಸರುಗಳೆಲ್ಲ ನೋಡಿ ನೀವು ಒಂದ್ಸತಿ. ಸುಮಾರು ಹೆಸರುಗಳು ಸೇಮ್ ಇರ್ತವೆ. ಶ್ರೀನಿವಾಸ್ ರೆಡ್ಡಿ ಆಗಿರಲಿ, ಹನುಮಂತಪ್ಪ, ಕೃಷ್ಣಪ್ಪ, ಚೆನ್ನಾಗಿರುತ್ತೆ. ಆಗಿನ ಕಾಲದ ಹೆಸರುಗಳೆಲ್ಲ ಸಕ್ಕದಾಗಿರುತ್ತೆ ಕೇಳೋದಕ್ಕೆ. ಈಗೆಲ್ಲ ಹೆಸರುಗಳು ಬದಲಾಗಿದೆ. ಈಗ ಒಬ್ಬರು ಎಷ್ಟೆಷ್ಟು ಎಕರೆ ಬಿಟ್ಕೊಟ್ಟಿರುವಂಥದ್ದನ್ನ ಅವರು ಬರೆದಿಟ್ಟಿದ್ದಾರೆ ನೋಡಿ. ಕೆಲವರು 13 ಎಕರೆ, ಚಾಂದ್ ಬೇಗಂ 13 ಎಕರೆ, ಸಮೀನಾ ಬೇಗಂ 4 ಎಕರೆ, ಇಲ್ಲಿ ನಾರಾಯಣ ರೆಡ್ಡಿ ಅವರು 13 ಎಕರೆ, ರಾಮಚಂದ್ರ ರೆಡ್ಡಿ ಅವರು 12 ಎಕರೆ, ಇಲ್ಲಿ ಗುರ್ಲ ಮುನಿಯಪ್ಪ 13 ಎಕರೆ. ಸರ್ಕಾರ ಜಮೀನುಗಳು ತಗೊಂಡಾಗ ಯಾವುದೋ ಒಂದು ಮುಖಾಂತರ ಆ ರೈತರನ್ನ ನೆನೆಸ್ಕೋಬೇಕು, ಒಳ್ಳೆಯದಾಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಕೊಟ್ಟಿರ್ತಾರೆ. ಸಾಕಷ್ಟು ಜನರಿಗೆ ಉಪಯೋಗ ಆಗುವಂಥ ಈ ಒಂದು ಯೋಜನೆ. ರಿಸರ್ವಾಯರ್ದು ಲಾಸ್ಟ್ ಪಾಯಿಂಟು ನೋಡಿ, ಎಷ್ಟು ಚೆನ್ನಾಗಿದೆ. ಆ ಮೆಟ್ಲ ಹತ್ರ ಕುತ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಸೊ ಇಲ್ಲಿ ನೀರು ಜಾಸ್ತಿ ಓವರ್ಫ್ಲೋ ಆದಾಗ ನೀರು ಆ ಕಡೆಗೆ ಹೋಗಿ ಅದು ಮುಂದಿನ ಪ್ರಯಾಣ ಶುರುವಾಗುತ್ತೆ. ಹೇಳಿಲ್ಲವಲ್ಲ, ಇದು 128 ಹಳ್ಳಿಗಳ ನೀರು ಸರಬರಾಜು. ಇದು ಅಷ್ಟು ಹಳ್ಳಿಗಳಿಗೆ ಉಪಯೋಗ ಆಗೋಂಥ ಈ ಒಂದು ಯೋಜನೆ ಚೆನ್ನಾಗಿದೆ. ಇಲ್ಲಿಗೆ ಬರಬೇಕಂದ್ರೆ ಸ್ವಲ್ಪ ಒಂದು ಚೆನ್ನಾಗಿರೋ ಒಂದು ದಾರಿ ಕೂಡ ಇದೆ. ಒಂದೊಳ್ಳೆ ಟ್ರಿಪ್ ಹಾಕ್ಬೋದು ನೀವು. ಅಕಸ್ಮಾತ್ ಈ ಚಿಕ್ಕಬಳ್ಳಾಪುರ ಆದ ನಂತರ ನೀವು ಇನ್ನೂ ಅಷ್ಟು ಟ್ರಾವೆಲ್ ಮಾಡೋಕ್ಕೆ ಏನಾದರೂ ಯೋಚನೆ ಮಾಡ್ತಿದ್ರೆ, ಚಿತ್ರಾವತಿ ಡ್ಯಾಮ್ ಅನ್ನುವಂಥ ಈ ಜಾಗಕ್ಕೆ ಬಂದು ಯು ಕ್ಯಾನ್ ಎಂಜಾಯ್ ದಿಸ್ ಪ್ಲೇಸ್. ಸೊ ಅದು ದಾರಿ ಉದ್ದಕ್ಕಿದೆ ನೋಡಿ. ಅಲ್ಲಿಂದ ಬಂದು ಇಲ್ಲಿ ಪಾರ್ಕ್ ಮಾಡಿ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್.